ನಿರ್ದೇಶಕರಾಗಿರುವಂಥ ಗಿರೀಶ್ ಕಾಸರವಳ್ಳಿ ಸರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈ ಸಂದರ್ಭದಲ್ಲಿ ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ, ಬಟ್ ಎಸ್ ಜಾನಕಮ್ಮನವರ ಬಗ್ಗೆ ಕಲಾವಿದರಾಗಿ, ಕಲಾ ಸರಸ್ವತಿ ಪೂಜೆ ಮಾಡುವವರಾಗಿ ಏನು ಮಾತನಾಡ್ತೀರಿ ಈ ಸಂದರ್ಭದಲ್ಲಿ? ನನ್ನ ಸಿನಿಮಾಗಳಲ್ಲಿ ಹಾಡುಗಳು ಇಲ್ಲದೇ ಇರೋದ್ರಿಂದ ನನಗೆ ಜಾನಕಿ ಅಮ್ಮನವರ ಏನೋ ವೈಯಕ್ತಿಕ ಪರಿಚಯ ಇರಲಿಲ್ಲ. ಓಕೆ. ಆದ್ರೆ ನಾನು ಚಿಕ್ಕಂದಿನಿಂದ ಕನ್ನಡ ಹಾಡುಗಳನ್ನೇ ಕೇಳಿ ಬೆಳೆದವರು. ನಮಗ ಅವಾಗ ಜಾನಕಿ ಅಮ್ಮ ಮತ್ತು ಪಿ ಬಿ ಶ್ರೀನಿವಾಸ್ ಅಂತಂದ್ರೆ ಬಹಳ ದೊಡ್ಡ ಹಾಡು, ನಮ್ಗೆ ಬಹಳ ಇಷ್ಟವಾಗ್ತಿದ್ದಂತ ಹಿನ್ನೆಲೆ ಗಾಯಕರು. ಅವರು ಭಾಷೆ ಕನ್ನಡ ಅಲ್ಲದೆ ಇದ್ರು ಅವರು ಬಹಳ ಸ್ಪಷ್ಟವಾದ ಉಚ್ಚಾರಣೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಮೆಲೋಡಿಯಸ್ ಅಂತ ಅವರ ಧ್ವನಿ ನಮಗೆ ಮತ್ತು ಅದನ್ನ ಮಂಡಿಸುವ ಕ್ರಮ ಬಹಳ ಖುಷಿ ಆಗ್ತಾ ಇತ್ತು. ಹೌದು ಹೌದು ಸರ್. ಹಾಗಾಗಿ ನಮಗೆ ಆಗಿದ್ದ ಕೆಲವು ಸ್ತ್ರೀ ಗಾಯಕಿಯರಲ್ಲಿ ಜಾನಕಿ ಅಮ್ಮ ಮತ್ತು ಪಿ ಸುಶೀಲಾ ಅವರೆಲ್ಲ ಇದ್ದ ಕಾಲದ್ದು. ಜಾನಕಿ ಅವರ ಹಾಡುಗಳು ಅಂತಂದ್ರೆ ಬಹಳ ಇಷ್ಟವಾಗ್ತಾ ಇತ್ತು. ಅವಾಗೆಲ್ಲ ತುಂಬಾ ಹಾಡುಗಳನ್ನ ಕೇಳಿದ್ದೇನೆ. ಆ ನಂತರ ನಾನು ಸಿನಿಮಾ ಇದಕ್ಕೆ ಇಂಡಸ್ಟ್ರಿಗೆ ಬಂದ ಮೇಲೆ ಸ್ವಲ್ಪ ಇವುಗಳಿಂದ ಸ್ವಲ್ಪ ದೂರವಾಗಬೇಕಾಗ ಬಂತು ಬೇರೆ ಬೇರೆ ಕಾರಣಗಳಿಂದ. ಆದ್ರೆ ಅವ್ರ ಕೊನೆಯವರೆಗೂ ಇತ್ತೀಚಿನ ಒಂದು ರೆಕಾರ್ಡಿಂಗ್ ಕೂಡ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ಅವರ ಧ್ವನಿ ಏನು ಹಾಳಾಗಿರ್ಲಿಲ್ಲ. ಸಾಮಾನ್ಯ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಮುಖ್ಯ ಗಾಯಕರಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅವರಲ್ಲಿ ಸಣ್ಣ ಧ್ವನಿ ಒಡೆಯುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹೌದು ಹೌದು. ಇವರಲ್ಲಿ ಹಾಗೆ ಆಗಿರ್ಲಿಲ್ಲ ಅನ್ನೋದೇ ಬಹಳ ಸಂತೋಷ ಇದು. ಬಟ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಬಹಳ ಕೇಳಿದ್ದೆ. ತುಂಬಾ ಒಳ್ಳೆಯ ಅದೇ ವಿಡಿಯೋದಲ್ಲೇ ನಾನು ನೋಡಿದ್ದು. ಅವ್ರ ಬಗ್ಗೆ ಬಹಳ ಗೌರವನ್ನ ಸಹ ಗಾಯಕರೆಲ್ಲ ಹೊಗಳುತ್ತಿದ್ರು. ಹಾಗಾಗಿ ಅವರೊಂದು ಬಹಳ ಪಾಯಸ್ ಅಂತೇವಲ್ಲ ಆ ತರದೊಂದು ಜೀವನ ನಡೆಸಿದ್ದಾರೆ. ಬಹಳ ದುಃಖದ ಸಂಗತಿ ಅಂತ ನಾವು ಕಳ್ಕೊಂಡಿರೋದು. ಸರ್, ಯಾವತ್ತೂ ಅವರನ್ನ ಭೇಟಿ ಮಾಡುವಂತ ಅವಕಾಶ ಸಿಗ್ಲೇ ಇಲ್ವಾ? ಯಾವತ್ತೂ ಒಂದು ಕಾರ್ಯಕ್ರಮಗಳಾಗ್ಲಿ? ಇಲ್ಲ, ಸಾಮಾನ್ಯವಾಗಿ ನಾನು ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗ್ತಿರ್ಲಿಲ್ಲ. ಮಡ್ರಾಸಲ್ಲಿ ಆದ್ರಂತೂ ಹೋಗ್ತಾನೆ ಇರ್ಲಿಲ್ಲ. ಬೆಂಗಳೂರಲ್ಲಾದ್ರೂ ಕೆಲವು ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ ಅಷ್ಟೇ. ಯಾವತ್ತೂ ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಹಿನ್ನೆಲೆ ಸಂಗೀತದ ನಿರ್ದೇಶಕರು ಹೆಚ್ಚು ಪರಿಚಯ ಇತ್ತು, ಬಟ್ ಗಾಯಕರ ಪರಿಚಯ ಇರ್ಲಿಲ್ಲ. ನಂಗೆ ವಿಜಯಭಾಸ್ಕರ್, ರಾಜನ್ ನಾಗೇಂದ್ರ ಹಳೆಗಾಲದ ಇವರು, ಅವ್ರದ್ದೆಲ್ಲ ಬಹಳ ಚೆನ್ನಾಗಿತ್ತು ಪರಿಚಯ. ಆದ್ರೆ ಇವ್ರನ್ನ ನೋಡುವ ಅವಕಾಶ ಸಿಕ್ಕಿರ್ಲಿಲ್ಲ. ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದು ಅಪರೂಪ ಅಂತ ಕಾಣತ್ತೆ. ಹೌದು. ಮತ್ತೆ ಬಹಳ ಮೈಸೂರನ್ನ ಬಹಳಷ್ಟು ಇಷ್ಟಪಡ್ತಾ ಇದ್ರಂತೆ ಸರ್. ನನ್ನ ಕೊನೆಯ ಹೆಸರು ಮೈಸೂರಿನಲ್ಲೇ ಹೋಗ್ಬೇಕು ಅನ್ನೋ ತರ ಎಲ್ಲ ಮಾತಾಡ್ತಾ ಇದ್ರಂತೆ. ಅವರು ಕನ್ನಡಿಗರಲ್ಲ, ಮೂಲತಃ ಅವರು ಆಂಧ್ರದವರಾದ್ರೂ ಕೂಡ ಕನ್ನಡವನ್ನ ಬಹಳ ಇಷ್ಟಪಟ್ಟು ನಿರರ್ಗಳವಾಗಿ ಮಾತನಾಡ್ತಾ ಇದ್ರಂತೆ ಸರ್. ಅವರ ಭಾಷಾ ಶುದ್ಧವಾದ ಕನ್ನಡ ಉಚ್ಚಾರಣೆ ಬಹಳ ಇಷ್ಟವಾಗ್ತಾ ಇತ್ತು. ಅದು ತುಂಬಾ ಕನ್ನಡದ ಅರ್ಲಿ ಸಿಂಗರ್ಸ್ ಏನಿದ್ದಾರೆ ಅವ್ರಿಗೆ ಯಾರು ಕನ್ನಡದವರಲ್ಲ, ಬಟ್ ಅವರ ಭಾಷಾ ಶುದ್ಧಿ ಬಗ್ಗೆ ಬಹಳ ಮೆಚ್ಚುಗೆ ಇದೆ. ಹೌದು ಹೌದು ಸರ್, ನಿಜ ನಿಜ ನಿಜ. ಆಮೇಲೆ ಎಕ್ಸ್ಪ್ರೆಷನ್, ಸಣ್ಣ ಮಕ್ಕಳು ಇದಾದ್ರು ಹಾಡ್ತಿದ್ರು, ದೊಡ್ಡವ್ರು ಇದಾದ್ರು ಹಾಡ್ತಿದ್ರು, ದುಃಖದ ಇದಾದ್ರು ಹಾಡ್ತಾ ಇದ್ರು, ಅವೆಲ್ಲ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿ ಬರ್ತಾ ಇತ್ತು ಅವ್ರಿಗೆ. ಹೌದು. ಕೆಲವೊಂದಿಷ್ಟು ಜನ ಈಗ ನಟರು ಮುಖಭಾವದಲ್ಲಿ ಅಂದ್ರೆ ಒಂದಿಷ್ಟು ಎಕ್ಸ್ಪ್ರೆಷನ್ ಗಳನ್ನ ಕೊಡೋರು, ಬಟ್ ಇವರು ಧ್ವನಿಯಲ್ಲೇ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರಂತೆ ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.